ನಮಸ್ತೆ. ಇವತ್ತು ಗುರುವಾರ ರಾಯರ ಮಠಕ್ಕೆ ಹೋಗ್ಬೇಕು. ಎಲ್ಲಾರ್ದು ಕೂಡ ಟಿಫನ್ ಆಗಿದೆ. ಚಿಕ್ಕ ಮಗನ್ಗೆ ಲಂಚ್ ಕೂಡ ತಗೊಂಡೋಗಿ ಕೊಟ್ಬಿಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಮಧ್ಯಾಹ್ನಕ್ಕೆ ಲಂಚ್ ತಗೊಂಡೋಗಿ ನಾನೇನೆ ಕೊಡ್ತೀನಿ. ಇದೊಂದೇ ವರ್ಷ ಅವನು ಮಧ್ಯಾಹ್ನ ಹೊತ್ತು ಬಿಸಿ ಊಟ ಮಾಡಕ್ಕಾಗೋದು ಚಂದುಗೆ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ನೆಕ್ಸ್ಟ್ ವರ್ಷ ಕಾಲೇಜ್ ಅಲ್ವಾ, ಎಲ್ಲಿ ಸೇರ್ಕೋತಾನೋ ಏನೋ ಅನ್ನೋದಕ್ಕೋಸ್ಕರ ನನ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಬಿಸಿ ಬಿಸಿ ನಮ್ಮೆಲ್ಲ ಗೃಹಿಣಿಯರು ಅಷ್ಟೇ ಅಲ್ವಾ, ಮಕ್ಕಳು ಚೆನ್ನಾಗಿ ತಿನ್ಲಿ, ಚೆನ್ನಾಗಿರ್ಲಿ, ಚೆನ್ನಾಗಿ ಆರೋಗ್ಯವಾಗಿರ್ಲಿ ಅಂತ ಯಾವಾಗ್ಲೂ ಬಯಸ್ತಾ ಇರ್ತೀವಿ. ಹಂಗಾಗಿ ನಾನು ಪ್ರತಿ ದಿನ ತಗೊಂಡೋಗಿ 12 ಗಂಟೆಗೆ ಕೊಟ್ಬಿಡ್ತೀನಿ. ಇವತ್ತು ಸ್ವಲ್ಪ ಬೇಗನೆ ತಗೊಂಡ್ ಹೋಗ್ತಾ ಇದ್ದೀನಿ. ಲೇಯರ್ ಚಪಾತಿ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಫೋಲ್ಡ್ ಮಾಡ್ಬಿಟ್ಟು ಒತ್ತೋದ್ರಿಂದ ಲೇಯರ್ ಬಿಟ್ಕೊಳುತ್ತೆ. ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಸೋರೆಕಾಯ್ದು ಗೊಜ್ಜು ಕೂಡ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಇಷ್ಟಪಟ್ಟು ತಿನ್ಕೊಂಡು ಹೋದ್ರು. ಧ್ರುವ ಲಂಚ್ ಕೂಡ ತಗೊಂಡೋಗಿದ್ದೆ. ಈ ಮನೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ಇವಾಗ ರಾಯರ ಮಠಕ್ಕೆ ಹೋಗಿದ್ವಿ. ಅಲ್ಲಂತೂ ಪ್ರತಿ ಗುರುವಾರ ಪೊಂಗಲ್ ಇರುತ್ತೆ, ತುಂಬಾನೇ ರುಚಿಯಾಗಿರುತ್ತೆ. ಅದೆಲ್ಲ ತಿನ್ಕೊಂಡು ನಿಧಾನಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಮಂತ್ರಾಕ್ಷತೆ ಕೂಡ ಸಿಕ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.